ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ಕೊಟ್ಟಿದೆ. ಮೆಟ್ರೋ ದರ ಏರಿಕೆ ನಿರ್ಧಾರವನ್ನ ಬಿಎಂಆರ್ಸಿಎಲ್ ಕೈಬಿಟ್ಟಿದೆ. ಮೆಟ್ರೋ ದರ ಏರಿಸದಂತೆ ಕೇಂದ್ರ ಸರ್ಕಾರದಿಂದ ಸೂಚನೆ ನೀಡಲಾಗಿದೆ. ಬಿಎಂಆರ್ಸಿಎಲ್ಗೆ ಇಮೇಲ್ ಮೂಲಕ ಸಂದೇಶವನ್ನ ಕೇಂದ್ರ ರವಾನಿಸಿದೆ. ನಾಳೆ 5% ಪ್ರಯಾಣ ದರ ಏರಿಕೆಗೆ ಬಿಎಂಆರ್ಸಿಎಲ್ ಮುಂದಾಗಿತ್ತು. ಕೇಂದ್ರದ ಸೂಚನೆ ಬೆನ್ನಲ್ಲೇ ದರ ಏರಿಕೆ ನಿರ್ಧಾರಕ್ಕೆ ಬ್ರೇಕ್ ಹಾಕಲಾಗಿದೆ. ಈ ಬಗ್ಗೆ ತೇಜಸ್ವಿ ಸೂರ್ಯ ಮಾಹಿತಿ ಕೊಟ್ಟಿದ್ರು. ಆದ್ರೆ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ ಅಂತ ಹೇಳಿ ರಾಜಕೀಯ ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಸದ್ಯ ಅಧಿಕೃತವಾಗಿ ಕೇಂದ್ರದಿಂದ ಇಮೇಲ್ ಬಂದಿದೆ. ಸೋಮವಾರದಿಂದ 5% ಟಿಕೆಟ್ ದರ ಏರಿಕೆಗೆ ಬಿಎಂಆರ್ಸಿಎಲ್ ಮುಂದಾಗಿತ್ತು. ಈ ನಿರ್ಧಾರದ ವಿರುದ್ಧ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಸದ್ಯ ಗುಡ್ ನ್ಯೂಸ್ ಕೊಟ್ಟಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ನಾಳೆಯಿಂದ 5% ದರ ಏರಿಕೆಗೆ ಬಿಎಂಆರ್ಸಿಎಲ್ ಮುಂದಾಗಿತ್ತು. ಆದ್ರೆ ಈಗ ಕೇಂದ್ರದಿಂದ ಅಧಿಕೃತವಾಗಿ ಸೂಚನೆ ಬಂದಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಮುತ್ತಪ್ಪ? ವಿರುದ್ಧ ಈಗ ತಾನೇ ಬಿಎಂಆರ್ಸಿಎಲ್ ತನ್ನ ಅಧಿಕೃತವಾದಂತಹ ಮಾಹಿತಿಯನ್ನ ಘೋಷಣೆ ಮಾಡುವಂತಹ ಕೆಲಸನ ಮಾಡ್ತಾ ಇದೆ. ಬೆಳಗಿನ ಜಾವ 5 ಗಂಟೆಯಿಂದಲೇ ಹೊಸ ಟಿಕೆಟ್ ದರ ಜಾರಿಗೆ ಬರಬೇಕಾಗಿತ್ತು. ಆದ್ರೆ ಇದರ ವಿರುದ್ಧವಾಗಿ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇತ್ತು. ಸ್ವತಃ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಮೆಟ್ರೋ ನಿಲ್ದಾಣಗಳಿಗೆ ಹೋಗಿ ಪ್ರತಿಭಟನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಯಾವುದೇ ರೀತಿಯಾದಂತಹ ಅಧಿಕೃತ ಮಾಹಿತಿ ಬಿಎಂಆರ್ಸಿಎಲ್ ನ ಬಂದಿಲ್ಲ. ಅಂದ್ರೆ ಟಿಕೆಟ್ ದರ ಏರಿಕೆ ಆಗತ್ತೆ, ನಾಳೆ ಜಾರಿಗೆ ಬರುತ್ತೆ ಅಂತಾನೆ ಬಿಎಂಆರ್ಸಿಎಲ್ ಕೊನೆ ಕ್ಷಣಗಳು ಕೂಡ ಹೇಳ್ತಾ ಇತ್ತು. ಆದ್ರೆ ಯಾವಾಗ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಏನು ಬಿಎಂಆರ್ಸಿಎಲ್ ಎಂಡಿ ಅವರ ಇಮೇಲ್ಗೆ ಒಂದು ಸಂದೇಶವನ್ನ ಕಳಿಸ್ತಾರೆ, ನಾಳೆ ಯಾವುದೇ ಕಾರಣಕ್ಕೂ ಕೂಡ ಟಿಕೆಟ್ ದರಗಳನ್ನ ಏರಿಕೆ ಮಾಡಬಾರ್ದು, ಅದನ್ನ ಜಾರಿಗೆ ತರಬಾರ್ದು ಅಂತ ಹೇಳಿ ಒಂದು ಇಮೇಲ್ ಮುಖಾಂತರವಾಗಿ ಅವರಿಗೆ ಸಂದೇಶ ಕಳಿಸುವಂತಹ ಕೆಲಸವನ್ನು ಮಾಡ್ತಾರೆ. ಅಧಿಕೃತವಾದಂತಹ ಮಾಹಿತಿ ಬರ್ತಿದ್ದಂಗೆ ಇದೀಗ ಬಿಎಂಆರ್ಸಿಎಲ್ ತನ್ನ ಒಂದು ಅಧಿಕೃತವಾದಂತಹ ಘೋಷಣೆ ಕೂಡ ಮಾಡಿರುವಂತದ್ದು. ನಾಳೆಯಿಂದ ಯಾವುದೇ ರೀತಿಯಾದಂತಹ ಟಿಕೆಟ್ ದರ ಏರಿಕೆ ಆಗೋದಿಲ್ಲ. ಏನು ಹಿಂದೆ ಏನೋ ಒಂದು ಘೋಷಣೆ ಮಾಡಲಾಗಿತ್ತು ಟಿಕೆಟ್ ದರ ಏರಿಕೆ ಬಗ್ಗೆ, ಅದನ್ನ ನಾವು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದ್ದೇವೆ. ಜೊತೆಗೆ ಪರಿಷ್ಕೃತ ದರದ ಕುರಿತು ಅಂತಿಮ ನಿರ್ಧಾರವನ್ನ ನಿರ್ದೇಶಕರ ಮಂಡಳಿ ಪರಿಶೀಲನೆಯ ನಂತರದಲ್ಲಿ ಪ್ರಕಟ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಇದೀಗ ಬಿಎಂಆರ್ಸಿಎಲ್ ಒಂದು ಘೋಷಣೆಯನ್ನು ಮಾಡಿರುವಂತದ್ದು. ಹೀಗಾಗಿ ಪ್ರಯಾಣಿಕರು ನಾಳೆಯಿಂದ ಈ ಹಿಂದೆ ಇದ್ದಂತಹ ದರದಲ್ಲೇ ಪ್ರಯಾಣ ಮಾಡಬಹುದು. ಯಾವುದೇ ರೀತಿಯಾದಂತಹ ಟಿಕೆಟ್ ದರ ಇಲ್ಲಿ ಏರಿಕೆ ಆಗುವುದಿಲ್ಲ. ವಿನುತಾ, ಥ್ಯಾಂಕ್ ಯು ಮುತ್ತಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.